ಕುಮಾರ ಕುಮಾರ ಅದೇನು ಮನ್ಯಾಗ ಯಾರು ಯಾರದು? ನಾನು ನಿನ್ ಗೆಳೆಯ ಕಿಶೋರ್ ಬಂದಿನಿ. ಯಾರು ಕಿಶೋರ? ಏ ಪಾಪಾರು ಬಾಗಿಲೆ ಬಾಗಿ ಬಾ ಕುಂದ್ರು ಇದ್ದೆ. ಮತ್ತೇನ್ ಕಿಶೋರ, ಎಲ್ಲ ಆರಾಮದಿಯ? ಹೆಂಡತಿ ಮಕ್ಕಳು ಎಲ್ಲ ಆರಾಮದಾರ? ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಆರಾಮದಾರ, ಏನು ಚಿಂತೆ ಇಲ್ಲಪ್ಪ. ನೀ ಹೆಂಗದಿ? ಆರಾಮದಿಯ? ನಾನು ಆರಾಮದಿಯಪ್ಪ, ಏನು ಚಿಂತಿಲ್ಲ, ಆರಾಮದೀನಿ. ಮತ್ತೇನು ವಿಶೇಷಪ್ಪ? ಹಬ್ಬ ದೀಪಾವಳಿ ಎಲ್ಲ ಮುಗೀತು, ಎಲ್ಲ ದೀಪಾವಳಿ ಹಬ್ಬ ಚಂದಾಗಿ ಆಚರಿಸಿದೆಲ್ಲ? ದೀಪಾವಳಿ ಹಬ್ಬ ಎಲ್ಲ ಸಂತೋಷದಿಂದ ಆಚರಣೆ ಮಾಡಿದ್ದೆ. ಆರಾಮ್ ಮನೆಯಾಗ ಕುತ್ಕೊಂಡಿದ್ದೆ. ಮೊಬೈಲ್ನಾಗ ಏನಪ್ಪ ಅಂದ್ರ ಜಾನಪದ ಹಾಡುಗಳನ್ನ ಕೇಳಾಕ್ತಿದ್ದೆ. ಜಾನಪದ ಹಾಡ ಕೇಳ್ತಾ ಕೇಳ್ತಾ ನಿನ್ನ ನೆನಪು ಬಂತು. ಅದಕ್ಕೆ ನಮ್ಮ ದೋಸ್ತ, ನನ್ನ ಗೆಳೆಯ ಕುಮಾರಿಗೆ ಭೇಟಿ ಆಗ್ಬರ್ಬೇಕು ಅಂತ ತಗೊಂಡು ನಿನ್ ಕಡೆ ಬಂದೆ. ಏನಂದಿ? ಜಾನಪದ ಹಾಡುಗಳು ಕೇಳಾಕತ್ತಿದ್ದೆ? ಜಾನಪದ ಹಾಡುಗಳಂದ್ರೆ ಯಾವು? ಈ ಗಣೇಶ ಹಬ್ಬದಾಗ, ಮ್ಯಾರೇಜ್ ಫಂಕ್ಷನ್ಯಾಗ, ಯಾವ್ದ ದೇವಿ ಅಥವಾ ದೇವರನ್ನ ಮೂರ್ತಿ ಪ್ರತಿಷ್ಠಾಪನೆ ಮಾಡೋ ಮುಂದ, ಬರ್ತಡೇ ಒಳಗ ಹಾಡಾಡ್ತಾರ ಜಾನಪದ ಗೀತೆಗಳು. ಆ ಹಾಡುಗಳನ್ನ ಕೇಳ್ಕೊಂತ ಕುಂತಿದ್ದೆ. ಅವಾಗ ನಿನ್ನ ನೆನಪಂತು, ನೀವು ಭೇಟಿಯಾಗಿ ಬರಂತ ನಿಮ್ಮ ಮನೆ ಕಡೆ ಬಂದೆ ನಾನೀಗ. ಕಿಶೋರ, ಅವು ಜಾನಪದ ಹಾಡುಗಳಲ್ಲ, ಅವು ಜಾನಪದ ಹಾಡುಗಳಲ್ಲ. ಅಲ್ಲೂ ಇವು ಜಾನಪದ ಹಾಡುಗಳಲ್ಲ. ಅಲ್ಲೋ ಇಡೀ ಕರ್ನಾಟಕನ ಒಪ್ಕೊಂಡೈತೆ ಇವು ಜಾನಪದ ಹಾಡುಗಳು ಅಂತ ತಿಳ್ಕೊಂಡು. ನೀನೊಬ್ಬನ ಜಾನಪದ ಹಾಡುಗಳಲ್ಲ ನಾವು. ಅಲ್ಲೋ ಈ ಹಾಡುಗಳು ಇರ್ಲಿಕ್ಕಂತಂದ್ರೆ ಯಾವ ಫಂಕ್ಷನು ಕರ್ನಾಟಕ ನಡೆಯಲ್ಲ. ಪ್ರತಿಯೊಂದು ಫಂಕ್ಷನ್ಗೂ ಈ ಹಾಡುಗಳು ಬೇಕಪ್ಪ. ಮದುವೆ ಆಗಲಿ, ಗಣೇಶ ಚತುರ್ಥಿ ಬರಲಿ, ದೀಪಾವಳಿ ಬರಲಿ, ಮತ್ತು ಯಾವುದೇ ಮೂರ್ತಿ ಪ್ರತಿಷ್ಠಾಪನೆ ಇರಲಿ, ಹುಟ್ಟಿದ ಹಬ್ಬ ಇರಲಿ, ಈ ಹಾಡುಗಳು ಇರಲೇಬೇಕು. ಈ ಹಾಡುಗಳಿದ್ರೆ ಅವು ಫಂಕ್ಷನ್ ಹಿಡಿತಾವೆ. ಇಲ್ಲಿ ಫಂಕ್ಷನ್ ನಡೆಯಲ್ಲ. ಈ ಹಾಡು ಇರ್ಲಿಕ್ಕಂತಂದ್ರೆ ಜನ ಯಾರು ಬರೋದಿಲ್ಲ ಕೇಳಕ್ಕೆ. ತಿಳ್ಕೊ ನೀನು. ಈ ಹಾಡುಗಳು ಹಾಕಿದ್ರೆ ಜನ ಹಂಗೆ ಸಿಳ್ಳು ಹಿಡಿತಾರೆ, ಎಷ್ಟು ಕುಣಿತಾರೆ, ಎಷ್ಟು ಸಂತೋಷದ ಹಬ್ಬ ಆಚರಣೆ ಮಾಡ್ತಾರೆ, ಜಾತ್ರೆ ಮಾಡ್ತಾರೆ. ನೀವು ಬೇರೆ ಹಾಡು ಹಾಡಿದೆ ಅಂದ್ರೆ ಫಂಕ್ಷನ್ಗೆ ಬರೋಲ್ಲ, ಆ ಫಂಕ್ಷನ್ ನಡೆಯೋಕ್ಕೆ ಸಾಧ್ಯ ಇಲ್ಲ. ತಿಳ್ಕೊ. ಇಂಥ ಒಂದು ಹಾಡುಗಳನ್ನ ಜಾನಪದ ಹಾಡುಗಳಲ್ಲ ಅಂತೀನಿ. ನನಗೆ ಆಶ್ಚರ್ಯ ಅನ್ಸತೈತಿ, ವಿಚಿತ್ರ ಅನ್ಸತ್ತೆ ನೀವು ಮಾತ್ರ ಮಾತು ಕೇಳಿಕೇಸಿ. ನೀ ಹೇಳೋದು ಖರೆ ಐತಿ, ನಿಜ ಐತಿ. ಕರ್ನಾಟಕದಲ್ಲಿರುವಂತ ಹೆಚ್ಚಾನೆಚ್ಚು ಜನ ಇರ್ತಂದ್ರ ಇವ ಜಾನಪದ ಹಾಡುಗಳನ್ನ ತಿಳ್ಕೊಂಡಾರ. ಆದ್ರೆ ಇವು ನಿಜವಾದ ಜಾನಪದ ಹಾಡುಗಳಲ್ಲ. ನಿಜವಾದ ಜಾನಪದ ಹಾಡುಗಳು ಅಂತಂದ್ರೆ ಅವು ಬೇರೆ ಅದಾವ. ಈ ಜಾನಪದ ಹಾಡುಗಳಿದ್ರ ಜನ ಫಂಕ್ಷನ್ ಬರ್ತಾರ, ಬದ್ಲಿ ಯಾವ ಹಾಡಾಡಿದ್ರ ಫಂಕ್ಷನ್ ಬರೋದೇ ಇಲ್ಲ. ಈ ಹಾಡಾಡ ಮುಂದ ಜನ ಎಷ್ಟು ಸಿಳ್ಳಿ ಆಗ್ತಾರ, ಎಷ್ಟು ಕುಣಿದಾಡ್ತಾರ, ಎಷ್ಟು ಮಂದಿ ಅಂಗಿ ಹಾರ್ಕೊಂಡಾರ, ರೊಕ್ಕ ತೂರ್ಯಾರ. ಈ ಹಾಡುಗಳು ನೀವು ಜಾನಪದ ಹಾಡುಗಳಲ್ಲ ಅಂತೀಯಪ್ಪ ನೀನು. ನೀವು ಚಲೋ ಸಣ್ಣ ಐತಿ. ಮತ್ ಜಾನಪದ ಹಾಡುಗಳು ಹೆಂಗಿರ್ತಾವ ಹೇಳ ನೋಡೋಣ. ಜಾನಪದ ಹಾಡುಗಳಂತಂದ್ರೆ ಹೆಂಗಿರ್ತಾವ? ಸಮಾಜವನ್ನ, ಸಮಾಜದಲ್ಲಿರುವಂತ ಜನರನ್ನ ಒಳ್ಳೆದಾರಿ ನಡೆಸ್ಬೇಕು. ಜನರಿಗೆ ಹಾಡುಗಳ ಮೂಲಕ ಒಂದು ಸಂದೇಶ ಇರಬೇಕು, ಒಂದು ನೀತಿ ಇರಬೇಕು, ಒಂದು ತಿಳುವಳಿಕೆ ಇರಬೇಕು, ಒಂದು ಬುದ್ಧಿ ಇರಬೇಕು. ಆ ಹಾಡುಗಳಿಗೆ ಏನಂತಾರ? ಜಾನಪದ ಹಾಡುಗಳು ಅಂತಾರ. ಈ ಎಲ್ಲಾ ಹಾಡುಗಳಿಗೆ ಜಾನಪದ ಹಾಡುಗಳು ಅಂತಾರಪ್ಪ. ಏನಂದು ಈಗಿನ ಜಾನಪದ ಹಾಡುಗಳಲ್ಲಿ ಜನರಿಗೆ, ಸಮಾಜಕ್ಕೆ ಬೇಕಾಗಿರುವಂಥ ಒಂದು ಸಂದೇಶ, ನೀತಿ, ಬುದ್ಧಿವಾದ ಮಾತುಗಳು ಇಲ್ಲಂತೀಯ? ನಿಜವಾಗಿಲ್ಲಂತೀಯ? ಸರಿ, ಹಾಗಾದ್ರೆ ಈ ಹಾಡುಗಳಲ್ಲಿ ಅಂತಂದ್ರೆ ಒಂದು ಸಂದೇಶ ಇಲ್ಲ, ಒಂದು ನೀತಿ ಇಲ್ಲ ಅನ್ನೋಕ್ಕೆ ಒಂದು ಉದಾಹರಣೆ ಕೊಡು. ಒಂದು ಹಾಡಿಂದ ಒಂದು ತುಣಿ ಕೇಳಿ ನೋಡೋಣ, ಹೌದಂತೀವಿ ನಿಮಗೆ? ಈಗೇನು ಈ ಜಾನಪದ ಹಾಡುಗಳು ಅಂತ ಕರಿತೀಯಲ್ಲ, ಈ ಹಾಡುಗಳಿಗೂ ಮೊದಲಿನ ಜಾನಪದ ಹಾಡುಗಳಿಗೂ ಏನು ವ್ಯತ್ಯಾಸ ಅಂತ ನಾನು ಹೇಳ್ತೀನಿ. ಅಷ್ಟೇ ಅಲ್ಲ, ಈಗಿನ ಜಾನಪದ ಹಾಡುಗಳು ಏನಂತಂದ್ರೆ ಜನರನ್ನು, ಸಮಾಜವನ್ನು ಹೆಂಗೆ ತಪ್ಪುದಾರಿ ಎಳಿಕತ್ತಾವ. ಮತ್ತು
ಈ ಜಾನಪದ ಹಾಡುಗಳಿಂತಂದ್ರೆ ಯಾವ ರೀತಿ ಸಂದೇಶ ಇಲ್ಲ, ಸಮಾಜಕ್ಕಾಗಲಿ ಜನರಿಗೆ ಸಂದೇಶ ಇಲ್ಲ, ನೀತಿ ಇಲ್ಲ ಅಂತ ತಿಳ್ಕೊಂಡು ಈ ಒಂದು ಹಾಡು ಕೇಳಿದ್ರೆ ನಿನಗೆ ಅರ್ಥ ಆಗುತ್ತೆ. ಕೇಳು ಈ ಹಾಡು ಹೆಂಗೈತೆ ತಿಳ್ಕೊಂಡು. ಹಾಡಿನ ಒಂದು ಝಲಕ್ ಐತಿ, ಬರೀ ನೀವು ಝಲಕ್ ಕೇಳಿ ಹಂಗೈತೆ ಹಾಡೋದು. ಮೊದಲು ಮಕ್ಕಳಾಗಬೇಕು, ಆಮೇಲೆ ಲಗ್ನ ಆಗಬೇಕು. ಮೊದಲು ಮಕ್ಕಳಾಗಬೇಕು, ಆಮೇಲೆ ಲಗ್ನ ಆಗಬೇಕು. ನೋಡು ಹೆಂಗೈತಿ ಹಾಡಿನ ಝಲಕ್. ಮೊದಲು ಮಕ್ಕಳಾಗ್ಬೇಕಂತ, ಆಮೇಲೆ ಲಗ್ನ ಆಗ್ಬೇಕಂತ. ಹುಡುಗ ಹುಡುಗಿಯರ ಮನುಷ್ಯನ್ಯಾಗ ತಲೆಯೊಳಗೆ ಏನು ವಿಚಾರ ಬರ್ತದೆ ಹಿಂಗಾತಂದ್ರೆ, ಈ ಸಾಲುಗಳು ಕೇಳಿದಂಥ ಹುಡುಗ ಹುಡುಗಿಯರ ಮನುಷ್ಯನ್ಯಾಗ ತಲೆಗೆ ಏನು ವಿಚಾರ ಬರ್ತೈತೆ? ಅಕಸ್ಮಾತ್ ಹಿಂಗೇನು ಆತಂದ್ರೆ ಸಮಾಜದಾಗ ಜನ ಏನಂತಾರೆ ವಿಚಾರ ಮಾಡು. ಮೊದಲು ಮಕ್ಕಳಾದಮೇಲೆ ಮದುವೆಯಲ್ಲಾರ ಆದ್ರೆ ಏನಂತಾರೆ ಜನ ಸಮಾಜದಾಗ? ಇಂಥ ಸಾಲುಗಳು ಅಂತಂದ್ರೆ ಈಗಿನ ಜಾನಪದ ಹಾಡುಗಳಿಗೆ ಬರಕತ್ತಾವ. ಇಂಥ ಸಾಲುಗಳು ಅಂತಂದ್ರೆ ಮೊದಲಿನ ಜಾನಪದ ಹಾಡುಗಳು ಇರಲಿಲ್ಲ. ಮತ್ತು ಅಷ್ಟಾಗಿ ಇನ್ನೊಂದು ಜಲಕ್ಕೆ ಅದು ಕೇಳು. ಮೊದಲು ಕೆಲಸ ಆಗಬೇಕು, ಆಮೇಲೆ ಮನಸ್ಸಾಗಬೇಕು. ಮೊದಲು ಕೆಲಸ ಆಗಬೇಕು, ಆಮೇಲೆ ಮನಸ್ಸಾಗಬೇಕು. ನೋಡು ಕಿಶೋರ, ಎಂಥ ಸಾಲುಗಳಿವು. ಮೊದಲು ಕೆಲಸ ಆಗ್ಬೇಕಂತ, ಆಮೇಲೆ ಮನಸ್ಸಾಗ್ಬೇಕಂತ. ಕೆಲಸ ಆದಮೇಲೆ ಮನಸ್ಸಾಗುತ್ತೆ. ಹಾಂ ಮೊದಲು ಕೆಲಸ ಆತಂದ್ರೆ ಮನುಷ್ಯ ಬರ್ತದೆ ಹೇಳು. ಇಂಥ ಸಾಲುಗಳಂತಂದ್ರೆ ಈಗಿನ ಜನಪದ ಹಾಡುಗಳು ಬರಾಕ್ತಾವೆ. ಈ ಹಾಡನ್ನು ಕೇಳಿದಂಥ ಹುಡುಗ ಹುಡುಗಿಯರ ಮನಸ್ಸಲ್ಲಿ ಏನು ವಿಚಾರ ಬರ್ತಾವ ಯೋಚನೆ ಮಾಡು. ತಲೆ ಕೆಡ್ತೈತಿಲ್ಲ. ಸಮಾಜಕ್ಕಾಗಲಿ ಸಮಾಜ ಇರುವಂಥ ಜನರಿಗಾಗಲಿ ಈ ಹಾಡಿನ ಮೂಲಕ ಅಂತಂದ್ರೆ ಕೆಟ್ಟ ಸಂದೇಶ, ಕೆಟ್ಟ ನೀತಿ ಕಳಿಸಕತ್ತಂತ ಅರ್ಥ. ಕೆಟ್ಟ ಪರಿಣಾಮ ಬೀರುತ್ತಿಲ್ಲ ಸಮಾಜದ ಮೇಲೆ, ಜನರ ಮೇಲೆ. ಇದ್ರ ಬಗ್ಗೆ ಯಾರು ವಿಚಾರ ಮಾಡ್ಯಾರನು? ಇಂಥ ಸಾವು ಬಂದ ಅಂತಿಕೊಂಡು ಸರ್ಕಾರ ವಿಚಾರ ಮಾಡಿದ್ದೇನು? ನಮ್ಮ ಚಲನಚಿತ್ರೋದ್ಯಮ ವಿಚಾರ ಮಾಡಿದ್ದೇನು? ಇಂಥ ಸಾಲಗಳನ್ನು ಬಿಟ್ಬಿಟ್ಟಾರೆ ಜಾನಪದ ಹಾಡುಗಳನ್ನು ತಿಳ್ಕೊಂಡು. ಇದರಿಂದ ಸಮಾಜದ ಮೇಲೆ ಜನರ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬರುತ್ತೆ ಯೋಚನೆ ಮಾಡಿ ನೀನು. ಕರೆಕ್ಟಾಗ ಹೇಳಿದ್ದು. ಆದರೆ ಇಂಥ ಸಾಲುಗಳು ಅಂತಂದ್ರೆ ನಮ್ಮ ಜಾನಪದ ಹಾಡುಗಳಲ್ಲಿ ಇಲ್ಲ. ಇಂಥ ಜಾನಪದ ಹಾಡುಗಳಲ್ಲಿ ಅಂತಂದ್ರೆ ಈ ಸಾಲು ಇರೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಜಾನಪದ ಹಾಡುಗಳು ಹೆಂಗಿರ್ತವೆ ಅವು ಯಾರು ಬರೆದಿದ್ದಲ್ಲ. ಜನರಿಂದ ಜನರಿಗೆ, ಜನರ ಬಾಯಿಂದ ಜನರ ಬಾಯಿಗೆ ಹರಿದು ಬಂದಂಥ ಹಾಡುಗಳೇ ಜಾನಪದ ಹಾಡುಗಳು. ಜಾನಪದ ಹಾಡುಗಳಂದ್ರೇನು? ಜನರ ಹಾಡು, ಬುದ್ಧಿ ಇರುವಂಥ ಹಾಡುಗಳು, ಜ್ಞಾನ ಇರುವಂಥ ಹಾಡುಗಳು, ಸಮಾಜಕ್ಕೆ ಜನರಿಗೆ ಒಂದು ಸಂದೇಶ ಕೊಡುವಂಥ ಹಾಡುಗಳು. ಇವಕ್ಕೇನಂತಾರೆ ಅಂತಂದ್ರೆ ಜಾನಪದ ಹಾಡುಗಳು. ಹೌದಲ್ಲೂ, ನಾನು ಈ ಹಾಡುಗಳನ್ನ ಒಂದು 20-30 ಸಲ ಕೇಳಿನಪ್ಪ, ಆದರೂ ಅಷ್ಟು ಲಕ್ಷ ಕೊಟ್ಟಿಲ್ಲ. ನಿಂದೆಂಥ ಚುರುಕು ಬುದ್ಧಿ ಇತ್ತು, ಎಂಥ ಒಂದು ವಿಮರ್ಶಕ ಬುದ್ಧಿ ಐತಿ. ಈ ಸಾಲುಗಳನ್ನು ನಾನು ಲಕ್ಷ ಕೊಟ್ಟಿಲ್ಲ. ಕರೆಕ್ಟ್ ಗೆಸ್ ಮಾಡ್ಯಪ್ಪ ನೀನು. ಕರೆ ನಿಜವಾಗ ಆಶ್ಚರ್ಯ ಆಗುತ್ತೆ. ಇಂಥ ಸಾಲುಗಳು, ಇಂಥ ಪದಗಳು ಈ ಸಮಾಜ ಒಳಗೆ ಬರಬಾರ್ದವು. ನೋಡಿ ಕಿಶೋರ, ಜನ ಏನಪ್ಪ ಅಂತಂದ್ರೆ ಇಂಥ ಹಾಡುಗಳನ್ನು ಯೂಟ್ಯೂಬ್ನ್ಯಾಗ ಲಕ್ಷ ಜನ ಕೇಳ್ತಾರೆ, ಲಕ್ಷ ಜನ ನೋಡ್ತಾರೆ, ಲಕ್ಷ ಯೂಸ್ ಆಗ್ತವೆ, ಮತ್ತು ಲಕ್ಷ ಜನ ಲೈಕ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ. ಇಂಥ ಹಾಡುಗಳನ್ನು ಸಮಾಜಕ್ಕೆ ಮತ್ತು ಜನರಿಗೆ ಕೆಟ್ಟ ದಾರಿ ಎಳೆಯುವಂಥ ಈ ಹಾಡುಗಳನ್ನು ಜನ ಮುಗಿಬಿದ್ದು ಕೇಳ್ತಾರೆ. ನೋಡಿ ಕಿಶೋರ, ಒಳ್ಳೆಯ ಸಾಹಿತ್ಯ ಇರುವಂತಹ ಮತ್ತು ಸಮಾಜಕ್ಕೆ ಜನರಿಗೆ ಒಳ್ಳೆಯ ಸಂದೇಶಗಳನ್ನು ಕೊಡುವಂಥ, ಒಳ್ಳೆಯ ದಾರಿಯಲ್ಲಿ ನಡೆಸುವಂಥ ನಿಜವಾದ ಜಾನಪದ ಹಾಡುಗಳನ್ನು ಹಾಡಿದ್ರೆ ಯಾರು ಬೆಲೆ ಕೊಡಲ್ಲ, ಯಾರೂ ಲೈಕ್ ಮಾಡಲ್ಲ, ಯಾರು ಕೇಳೋಕ್ಕೂ ಬರಲ್ಲ. ಜನರು ಬೇಕಾಗಿದ್ದು ಇಂಥ ಸಮಾಜವನ್ನು ದಾರಿ ತಪ್ಪಿಸುವಂಥ ಹಾಡುಗಳು ಬೇಕು. ಇವುಗಳಿಗೆ ಏನಪ್ಪ ಅಂದ್ರೆ ಲೈಕ್ ಕೊಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ, ಯೂಸ್ ಆಗ್ತವೆ ಹೆಚ್ಚು. ಯೋಚನೆ ಮಾಡು. ನಿಜವಾದ ಜಾನಪದ ಹಾಡುಗಳು ಹೆಂಗದಾವ? ಬಂಗಾರ ಇದ್ದಂಗೆ ಅದಾವ. ಕೇಳು ಒಂದ್ಸರಿ ಹಾಡ್ತೀನಿ ಅವನು. ಸರಿ, ಹಂಗಾದ್ರೆ ಒಂದು ಕೆಲಸ ಮಾಡು. ನೀನು ಹಿಂದಿನ ಒಂದು ಹಾಡು ಜಾನಪದ ನಿಜವಾದ ಹಾಡು ಅಂತ ಅನ್ನಕತ್ತಿಲ್ಲ, ಆ ಹಿಂದಿನ ಜಾನಪದ ಹಾಡು ಒಂದು ಹಾಡು ನೋಡೋಣ.
ಒಂದು ಜಲಕಾಡು ನೋಡೋಣ. ನೀ ಹೇಳೋದು ಈಗಿನ ಜಾನಪದ ಹಾಡುಗಳು ಅಲ್ಲ ಅಂತೆಯಲ್ಲ, ಅವು ಹೆಂಗಿದ್ದು ನಾನು ಕೇಳಿಬಿಡ್ತೀನಿ. ಅವು ನಿಜವಾಗಿ ಏನಂತಂದ್ರೆ ಸಮಾಜಕ್ಕೆ, ಜನರಿಗೆ ಒಂದು ಸಂದೇಶ, ಒಂದು ನೀತಿ, ಒಂದು ಬುದ್ಧಿವಾದ ಹೇಳುವಂಥ ಸಾಲುಗಳು, ಪದಗಳು ಅದಾವನ್ನು ಚೆಕ್ ಮಾಡ್ತೀನಿ ನಾನು. ಹಾಡು ಒಂದು ಹಾಡು ಕೇಳ್ತೀನಿ. ಮೊದಲಿನ ಜಾನಪದ ಹಾಡುಗಳು ಹಾಡಲಿ ನಿನಗೆ, ಅದರಲ್ಲಿ ಕೇಳು. ಎಂಥ ಒಂದು ಸಂದೇಶ, ಎಂಥ ಒಂದು ನೀತಿ, ಎಂಥ ಒಂದು ಬುದ್ಧಿ ಮಾತುಗಳು ಮೊದಲಿನ ಜಾನಪದ ಹಾಡುಗಳಲ್ಲಿ ಇತ್ತು ಅನ್ನೋದು ಈಗ ನಾನು ಹಾಡು ತೋರಿಸ್ತೀನಿ ನಿಮಗೆ. ಕೇಳಿ ಎಷ್ಟು ಚಂದದ ಹಾಡು. ಒಂದೂರ ಏನಂದ್ರೆ ಒಂದು ಹುಡುಗ ಹುಡುಗಿ ಭಾಳಷ್ಟು ಪ್ರೀತಿಸಿರ್ತಾರೆ. ಆಗೇನಂತಂದ್ರೆ ಆ ಹುಡುಗಿ ಹೇಳ್ತಾಳೆ, ಒಂದು ಜಾನಪದ ಹಾಡುಗಳ ಹಾಡಿನ ಮೂಲಕ ಆಕಿ ಹೇಳ್ತಾಳೆ ಹುಡುಗಗೆ. ಕೇಳಿ ಕಿಶೋರ, ಹಾಡ್ತೀನಿ. ಹಿಂದಿನ ಜಾನಪದ ಹಾಡು ಹೆಂಗಿತ್ತು ಅಂತಿಕೊಂಡು ಆ ಹುಡುಗಿ ಹುಡುಗಿಗೆ ಹೇಳ್ತಾಳೆ. ಏನಂತ ಹೇಳ್ತಾಳೆ? ನಿನ್ನ ಮ್ಯಾಲೆ ಮನಸ್ಸೈತೆ, ನಿನ್ನ ಮ್ಯಾಲೆ ಮನಸ್ಸೈತೆ, ನಡಿ ಹೋಗೋಣ ಹುಡುಗ. ನಿನ್ನ ಮ್ಯಾಲೆ ಮನಸ್ಸೈತೆ, ನಡಿ ಹೋಗೋಣ ಹುಡುಗ. ಎಲ್ಲಾರ ಹೋಗಿ ಮಜಾ ಮಾಡೋಣ, ಎಲ್ಲಾರ ಹೋಗಿ ಮಜಾ ಮಾಡೋಣ, ಎಲ್ಲಾರ ಹೋಗಿ ಮಜಾ ಮಾಡೋಣ ಹುಡುಗ. ನಾವಿಬ್ರು ನಗು ನಗುತ್ತಾ ಇರೋಣ, ನಾವಿಬ್ರು ನಗು ನಗುತ್ತಾ ಇರೋಣ, ನಾವಿಬ್ರು ನಗು ನಗುತ್ತಾ ಇರೋಣ. ನೋಡ್ರಿ, ಹುಡುಗಿ ಏನದ ಹುಡುಗ, ನಾನಿನ್ನು ಪ್ರೀತಿ ಮಾಡೀನಿ, ನಾವಿಬ್ರು ಕೂಡಿ ಎಲ್ಲರೂ ಓಡುವನು. ಓಡುವಿಗೆ ಏನಂತಾರೆ ಮಸ್ತಾಗಿ ಮಜಾ ಮಾಡ್ಕೊತ ಇರೋಣ, ನಕ್ಕೊತ ಇರೋಣ, ನಡಿ ಹೋಗೋಣ ಅಂತ ಹುಡುಗ ಕರೀತಾಳೆ. ಅಷ್ಟು ಹೇಳಿದ್ಮೇಲೆ ಆ ಹುಡುಗ ಸಿಟ್ಟು ಬರುತ್ತೆ. ಆ ಹುಡುಗಿ ಹಿಂಗೆ ಹೇಳಿದ್ಮೇಲೆ ಆ ಹುಡುಗ ಭಾಳ ಸಿಟ್ಟು ಬರ್ತೈತೆ. ಅವ್ಳಿಗೆ ಬುದ್ಧಿ ಮಾತು ಹೇಳ್ಕೊಂಡು ಒಂದು ಬುದ್ಧಿ ಮಾತು ಹೇಳ್ತಾನೆ. ಏನಂತ ಹೇಳ್ತಾನೆ? ಭಾಳ ಚಂದ ಹೇಳ್ತಾನೆ ರೀ, ಆ ಹುಡುಗಿಗೆ ಭಾಳ ಚಂದ ಹೇಳ್ತಾನೆ. ಕೇಳಿ ಹಂಗೆ ಹೇಳ್ತಾನವ. ಆ ಹುಡುಗಿ ಇಷ್ಟ ಅಂದಮೇಲೆ ಆ ಹುಡುಗ ಭಾಳ ಸಿಟ್ಟು ಬರ್ತೈತೆ, ಭಾಳ ಸಿಟ್ಟು ಬರ್ತೈತೆ. ಅವಾಗ ಏನಂತಂದ್ರೆ ಆ ಹುಡುಗಿಗೆ ಬುದ್ಧಿ ಮಾತು ಹೇಳ್ತಾನೆ. ಅದು ಹೆಂಗೆ ಹೇಳ್ತಾನೆ? ಅದು ಜಾನಪದ ಹಾಡಿನ ಮೂಲಕನೇ ಹೇಳ್ತಾನೆ. ಅವ ಹೆಂಗೆ ಜಾನಪದ ಹಾಡ್ತಾನೆ ಕೇಳಿಗ. ಏ ಹುಡುಗಿ ನೀನು ನನ್ನ ಹಿಂದೆ ಓಡಿ ಬಂದು, ಏ ಹುಡುಗಿ ನೀನು ನನ್ನ ಹಿಂದೆ ಓಡಿ ಬಂದು, ಹಡೆದವರ ಮಾನ ತೆಗಿಬ್ಯಾಡ, ಹಡೆದವರ ಮಾನ ತೆಗಿಬ್ಯಾಡ, ಹಡೆದವರ ಮಾನ ತೆಗಿಬ್ಯಾಡ. ನೋಡಿ ಕಿಶೋರ ಹೆಂಗಂತಾನವ, ಅವ್ರಿಗೆ ಎಂಥ ಒಂದು ಬುದ್ಧಿ ಕೊಡ್ತಾನೆ, ಎಂಥ ಒಂದು ಸಂದೇಶ ಕೊಡ್ತಾನೆ ಆಕೆಗೆ, ಎಂಥ ಒಂದು ನೀತಿಯ ಮಾತನ್ನು ಹೇಳ್ತಾನೆ. ನೋಡು, ನೀನು ನನ್ನಿಂದ ಓಡಿ ಬಂದೆ ಅಂತಂದ್ರೆ ಊರಾಗ ನಿಮ್ಮ ತಂದೆ ತಾಯಿ ಮರ್ಯಾದೆ ಏನಾಗುತ್ತೆ? ಮಾನ ಮರ್ಯಾದೆ ಇಜ್ಜತ್ತು ಎಲ್ಲ ಬೀದಿ ಪಾಲಾಗುತ್ತೆ. ಎಲ್ಲ ಜನ ಆಡ್ಕೊತಾರೆ ಊರಾಗ. ಏನಂತ ಆಡ್ಕೊತಾರೆ? ಇವನ ಮಗಳು ಯಾವನಿಂದ ಓಡೋದ್ಲು, ಇವನ ಮಗಳು ಯಾವನಿಂದ ಓಡೋದ್ಲು, ಇವನ ಮಗಳು ಯಾವನಿಂದ ಓಡೋದ್ಲು ಅಂತಾರೆ. ನಿಮ್ಮ ತಂದೆ ತಾಯಿ ಮರ್ಯಾದೆನೂ ಹೋಗುತ್ತೆ, ನಮ್ಮ ಮರ್ಯಾದೆನೂ ಹೋಗುತ್ತೆ. ಊರಾಗ ನಮಗೆ ಯಾರು ಮರ್ಯಾದೆ ಕೊಡೋಲ್ಲ. ನಿಮ್ಮ ತಂದೆ ತಾಯಿಗೆ ಮೊದಲೇ ಮರ್ಯಾದೆ ಕೊಡೋಲ್ಲ. ನೀವು ಓಡಿ ಬಂದ ನಂತರ ಇಂಥ ಸ್ಥಿತಿ ಆಗುತ್ತೆ ಊರಾಗ. ಆ ಸಲ ಅಂತಂದ್ರೆ ಓಡಿ ಓದಿಸ್ಕೊಳಲ್ಲ. ಅಷ್ಟಕ್ಕೆ ಆ ಹುಡುಗ ಸುಮ್ಮನೆ ಆಗಲಿಲ್ಲ. ಆ ಹುಡುಗಿಗೆ ಇನ್ನೊಂದು ಬುದ್ಧಿ ಮಾತು ಹೇಳ್ತಾನೆ. ಎಷ್ಟು ಚಂದ ಹೇಳ್ತಾನೆ ನೋಡಿ ಹುಡುಗ. ಕೇಳಿ ಕಿಶೋರ, ಅವನು ಅದೇ ಅಂತಂದ್ರೆ ಜಾನಪದ ಹಾಡಿನ ಮೂಲಕನ ಅವ್ರಿಗೆ ಮತ್ತೊಂದು ಬುದ್ಧಿ ಹೇಳ್ತಾನೆ. ಹಡೆದವರ ಹೊಟ್ಯಾಗ, ಹಡೆದವರ ಹೊಟ್ಯಾಗ ಕಲಿಸ್ಬ್ಯಾಡ ನೀ ಖಾರ, ಹಡೆದವರ ಹೊಟ್ಯಾಗ ಕಲಿಸ್ಬ್ಯಾಡ ನೀ ಖಾರ. 20 ವರ್ಷ ಸಾಕಿ ಬೆಳೆಸ್ಯಾರ, 20 ವರ್ಷ ಸಾಕಿ ಬೆಳೆಸ್ಯಾರ, 20 ವರ್ಷ ಸಾಕಿ ಬೆಳೆಸ್ಯಾರ ನಿನ್ನ, 20 ವರ್ಷ ಸಾಕಿ ಬೆಳೆಸ್ಯಾರ ನಿನ್ನ. ಅವ್ರ ಮನಸ್ಸ ನೀನು ನೋಯಿಸ್ಬ್ಯಾಡ, ಅವ್ರ ಮನಸ್ಸ ನೀನು ನೋಯಿಸ್ಬ್ಯಾಡ, ಅವ್ರ ಮನಸ್ಸ ನೀನು ನೋಯಿಸ್ಬ್ಯಾಡ. ನೋಡಿ ಕಿಶೋರ, ಇದು ನಮ್ಮ ಜಾನಪದ ಹಾಡಿನ ಸೊಗಡು. ಇದೇನಪ್ಪ ಅಂದ್ರೆ ನಮ್ಮ ಜಾನಪದ ಹಾಡುಗಳಿಂದ ಬರುವಂಥ ಒಂದು ಸಂದೇಶ, ಒಂದು ನೀತಿ, ಬುದ್ಧಿ ಮಾತು. ಆ ಹುಡುಗಿ ಹುಡುಗ ನಡಿ ಅಂತಾಳೆ. ಆಗೇನಂತಾರೆ ಆ ಹುಡುಗಿ ಹೇಳ್ತಾನೆ, ನೋಡು ಓಡಿ ಬಂದೆ ಅಂತಂದ್ರೆ ನಿಮ್ಮ ತಂದೆ ತಾಯಿ ಮನಸ್ಸಿಗೆ ಎಷ್ಟು ದುಃಖ ಆಗುತ್ತೆ, ನೋವಾಗುತ್ತೆ, ಎಷ್ಟು ಸಂಕಟ ಆಗುತ್ತೆ. ನಿನಗೆ 20 ವರ್ಷ ಮುದ್ದಾಗಿ ಬೆಳೆಸ್ಯಾರ,
ಪ್ರೀತಿಯಿಂದ ಬೆಳೆಸ್ಯಾರ. ಈಗ ನನ್ನಿಂದ ಓಡಿ ಬಂದಂದ್ರೆ ಅವ್ರು ಎಷ್ಟು ಸಂಕಟ ಆಗುತ್ತೆ, ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ನೋವಾಗುತ್ತೆ ಯೋಚನೆ ಮಾಡು. ಹೌದಲ್ಲ? ಅದು ಓಡಿ ಬರೋ ಚಲೋನು ಅನ್ಸುತ್ತೆ ನೀವು ವಿಚಾರ ಮಾಡು ಅಂತ ಬುದ್ಧಿ ಹೇಳ್ತಾನೆ ನೋಡಿ. ಇಂಥ ಒಂದು ಬುದ್ಧಿ ಹೇಳುವಂಥ ಒಂದು ಸಂದೇಶದ ಜಾನಪದ ಹಾಡುಗಳಲ್ಲಿ ಮಾತ್ರ ಇರ್ತದೆ. ಇದು ನಿಜವಾದ ಜಾನಪದ ಹಾಡುಗಳು, ಬೇರೆ ಯಾವ ಜಾನಪದ ಹಾಡುಗಳಲ್ಲಿ ಬರೋಲ್ಲ. ಇಷ್ಟು ಹೇಳಿದ್ಮೇಲೆ ಅವ್ರಿಗೆ ಭಾಳ ಆಶ್ಚರ್ಯ ಆಗುತ್ತೆ. ಅಲ್ಲ, ನಾನು ಹುಡುಗಿಯಾಗಿ ನಾವು ಓಡಿ ಬರ್ತೀನಿ ನಡಿ ಅನ್ನಕ್ತೀನಿ, ಇಂಥ ಬುದ್ಧಿಮತ್ತೆ ಹೇಳ್ತಾನೆ. ಆಶ್ಚರ್ಯ ಆಗುತ್ತೆ ಆಕೆಗೆ. ಆಶ್ಚರ್ಯ ಆದಮೇಲೆ ಆಕಿನೂ ಒಂದು ಜಾನಪದ ಹಾಡು ಹೇಳ್ತಾಳೆ. ಹೆಂಗೆ ಹೇಳ್ತಾಳೆ ಕೇಳಲಿ. ಆ ಹುಡುಗಿ ಆಡ್ತಾಳೆ, ಎಷ್ಟು ಚಂದ ಆಡ್ತಾಳೆ ಆಕಿನೂ. ನಿನ್ನ ತಂದೆ ತಾಯಿಗೆ ಕರ್ಕೊಂಡು ಬಾರ, ನಿನ್ನ ತಂದೆ ತಾಯಿಗೆ ಕರ್ಕೊಂಡು ಬಾರ, ನನ್ನ ಕೇಳಿ ಮದುವೆ ನೀ ಆಗ, ನನ್ನ ಕೇಳಿ ಮದುವೆ ನೀ ಆಗ ಹುಡುಗ, ನಿನ್ನ ಗುಣದ ಮುಂದೆ ನಾ ಸೋತೆ, ನಿನ್ನ ಗುಣದ ಮುಂದೆ ನಾ ಸೋತೆ, ನಿನ್ನ ಗುಣದ ಮುಂದೆ ನಾ ಸೋತೆ. ನೋಡಿ ಹೆಂಗೆ ಆಡ್ದ ಹುಡುಗಿ. ಹೇಳ್ತಾಳಕಿ, ಎಂಥ ಗುಣಪ್ಪ ನಿಂದು. ನಿನ್ನ ಒಂದು ಗುಣದ ಮುಂದೆ ನಾ ಕರಿ ನೀರಾಗಿ ಹೋದೆ, ನಾ ಸೋತೋಗಿಬಿಟ್ಟೆ ಅಂತಾಳಕಿ. ಹುಡುಗಿಯಾಗಿ ನಾ ಹುಡುಗಿ ಬರ್ತೀನಿ ಅಂತಂದ್ರೆ ನೀ ಬ್ಯಾಡಂತಿ. ನನಗೊಂದು ಬುದ್ಧಿ ಮಾತು ಹೇಳಿದೆ, ಅದಕ್ಕಾಗಿ ಏನಂದ್ರೆ ನಿನ್ನ ಗುಣ ಮುಂದೆ ನಾ ಸೋತೆ. ಒಂದು ಕೆಲಸ ಮಾಡು, ನಾಳೆ ಅಂತಂದ್ರೆ ನಿಮ್ಮ ತಂದೆ ತಾಯಿ ನಮ್ಮ ಮನೆಗೆ ಕರ್ಕೊಂಬಂದು ಕೇಸಿ ನನ್ನ ಮದುವೆ ಮಾಡಿಕೊಡು ಅಂತ ಕೇಳ್ರಿ. ಕೇಳ್ಕೇಸಿ ನಾನು ಮದುವೆ ಆಗ್ರಿ ಅಂತಾಳಕಿ. ನೋಡಿ, ಇದು ನಮ್ಮ ಜಾನಪದ ಒಂದು ಸೊಗಡು, ಇದು ನಮ್ಮ ಜಾನಪದ ಒಂದು ಸಂಸ್ಕಾರ, ನಮ್ಮದು ಜಾನಪದ ಒಂದು ಸಂಸ್ಕೃತಿ. ಇದಕ್ಕೆ ಏನಿದೆ ಜಾನಪದ ಹಾಡುಗಳಂತಾರೆ. ಇಂಥ ಒಂದು ಸಂದೇಶ ನೀತಿ ಈಗಿನ ಜಾನಪದ ಹಾಡುಗಳಲ್ಲಿ ಐತೇನು? ಹೇಳು ಕಿಶೋರ್, ಹೇಳು. ಇಂಥ ಹಾಡುಗಳನ್ನ ಹಾಡಿದ್ರೆ ಯಾರು ಕೇಳಲ್ಲ, ಯಾರು ಕೇಳೋದು ಈ ಕಾಲದಾಗ. ಅವ್ರಿಗೆ ಬೇಕಾಗಿದ್ದ ಬೇರೆ. ಅಂಥ ಹಾಡುಗಳು ಹಾಡಿದ್ರೆ ಅವ್ರಿಗೆ ಮಜಾ ಬರುತ್ತೆ, ಕುಣಿತಾರೆ, ಶಿಳ್ಳಿ ಹಾಕ್ತಾರೆ. ಅದು ಈ ಹಾಡುಗಳಿಗೆ ಯಾವ ಬೆಲೆ ಇಲ್ಲ. ಇವು ನಿಜವಾದ ಜಾನಪದ ಹಾಡುಗಳು. ಇವ್ರು ಕೇಳಿದ್ರೆ ನಮ್ಮ ಮನಸ್ಸಿಗೆ ಆನಂದ ಆಗುತ್ತೆ, ತೃಪ್ತಿ ಆಗುತ್ತೆ, ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಈ ಹಾಡುಗಳೇನು ಬಂದರೆ ಸಮಾಜಕ್ಕೆ ಮತ್ತು ಸಮಾಜದಲ್ಲಿರೋ ಒಂದು ಜನರನ್ನು ಒಂದು ಒಳ್ಳೆಯ ದಾರಿಗೆ ಕರ್ಕೊಂಡು ಹೋಗ್ತಾವೆ, ಸಮಾಜವನ್ನು ಉದ್ಧಾರ ಮಾಡ್ತಾವೆ, ಸಮಾಜವನ್ನು ಅನ್ನೋದು ಒಂದು ಒಳ್ಳೆಯ ಪ್ರಗತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾವೆ. ಇವಕ್ಕೆ ನಿಜವಾದ ಜಾನಪದ ಹಾಡುಗಳು ಅಂತಾರೆ. ಅರ್ಥ ಆಗ್ತಿಲ್ಲ ಕಿಶೋರ್ ನಿಮಗೀಗಾರೆ? ಕುಮಾರ ನಿಜವಾಗಿ ನಾ ಸೋದ್ನಪ್ಪ. ಎಂಥ ಹಾಡಿದು. ಈಗ ಜಾನಪದ ಹಾಡು ಅಂತಾರಲ್ಲ, ಆ ಹಾಡಿಗೂ ನಿಜವಾದ ಜಾನಪದ ಹಾಡುಗಳಿಗೂ ಏನು ವ್ಯತ್ಯಾಸ ಅನ್ನೋದು ಭಾಳ ಕರೆಕ್ಟಾಗಿ ವಿಮರ್ಶೆ ಮಾಡಿ ಕರೆಕ್ಟಾಗಿ ಹೇಳಿದೆಪ್ಪ ನೀನು. ನಿನ್ನ ಒಂದು ಬುದ್ಧಿಗೆ, ನಿನ್ನ ಒಂದು ವಿಮರ್ಶಕ ಬುದ್ಧಿಗೆ ನಾ ಸೋತೆ. ಎಂಥ ಒಂದು ಜಾನಪದ ಹಾಡು ಅದು. ಇಂಥ ಹಾಡುಗಳು ಅಂತಂದ್ರೆ ಇನ್ನೂ ಹುಟ್ಟಿ ಬರಬೇಕು. ಇಂಥ ಹಾಡು ಹುಟ್ಟಿ ಬಂದ ಕೇಸಿ ಸಮಾಜವನ್ನು, ಜನರನ್ನು ಏನೋ ಸರಿದಾಗಿ ತರಬೇಕು, ಸಮಾಜವನ್ನು ತಿದ್ದಬೇಕು, ಜನರನ್ನು ತಿದ್ದಬೇಕು. ಇಂಥ ಹಾಡುಗಳು ಬರಬೇಕು. ನಿಜವಾದ ಜಾನಪದ ಹಾಡುಗಳಂದ್ರೆ ಇವ. ನಿಜ ಹೇಳೋದು ಕರೆಕ್ಟ್ ಐತೆ. ಮೆಚ್ಚಿನಪ್ಪ, ನಿಮ್ಗೊಂದು ಸೆಲ್ಯೂಟ್. ಈ ಒಂದು ಈಗಿನ ಜಾನಪದ ಹಿಂದಿನ ಜಾನಪದ ವ್ಯತ್ಯಾಸ ಕೇಳ್ಕೊಂತ ಟೈಮ್ ಮುಗಿದ ಗೊತ್ತಾಗಿಲ್ಲ. ನೋಡಗಳೇ ಸೂರ್ಯ ಮುಳುಗಿ ಸಂಜೆ ಆಯ್ತು. ನಡಿ ಒಂದು ಸ್ವಲ್ಪ ವಾಕಿಂಗ್ ಹೋಗಿ ಬಂದು ಕೇಸಿ ಚಾಗಿ ಕುಡ್ಕೊಂಬರೋಂತ. ಹೋಗೋಣ ನಡಿ. ನಡಿ ಕಿಶೋರ್, ಹೋಗೋಣ. ಒಂದು ಸ್ವಲ್ಪ ವಾಕಿಂಗ್ ಮಾಡ್ಕೊಂಬರೋಂತ ಹೊರ ಹೋಗಿ ಕೇಸಿ ಹೋಗೋಣ ನಡಿ.